ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪಂಚಮಿತ್ರ ಸಹಾಯವಾಣಿಗೆ ಸ್ವಾಗತ. ನರೇಗಾ ಯೋಜನೆಯಲ್ಲಿ ನಿಮ್ಮ ಕುಟುಂಬಕ್ಕೆ 100 ದಿನಗಳ ಅಕುಶಲ ಕೆಲಸ ಬೇಕೇ? ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಸಮಸ್ಯೆ ಇದೆಯೇ? ಗ್ರಾಮ ಪಂಚಾಯಿತಿಯಲ್ಲಿ ಆಸ್ತಿ ತೆರಿಗೆ ಪಾವತಿ ಹಾಗೂ ಈ ಸ್ವತ್ತು ಸೇರಿದಂತೆ ಇಲಾಖೆಯ ಯಾವುದೇ ಮಾಹಿತಿ ಹಾಗೂ ಕುಂದುಕೊರತೆಗಳನ್ನು ಇಲ್ಲಿ ನೋಂದಾಯಿಸಬಹುದು. ನಮಸ್ಕಾರ, ಪಂಚಮಿತ್ರ ಸಹಾಯವಾಣಿಗೆ ಸ್ವಾಗತ. ಹೇಳಿ ಸರ್, ಏನು ಮಾಹಿತಿ ಬೇಕಿದೆ? ನಮಸ್ಕಾರ ಮೇಡಮ್, ನನ್ನ ಹೆಸರು ಬಳೆಗಾರ್ ಅಂತ. ನಿಮ್ಮ ವಾಣಿ ಯೂಟ್ಯೂಬ್ ಚಾನಲ್ ಅನ್ನೋ ಒಂದು ಚಾನಲಿಂದ ಮಾತಾಡ್ತಾ ಇದ್ದೀನಿ. ಹೇಳಿ ಮೇಡಮ್, ಇವತ್ತು ಕರ್ನಾಟಕದಲ್ಲಿ 6,000 ಗ್ರಾಮಗಳಿದೆ. ಹಾಂ, 6,000 ಗ್ರಾಮಗಳಲ್ಲೂ ನಿತ್ಯ ದಿನದ ಬೆಳಕಿನಲ್ಲಿ ಬೀದಿ ದೀಪಗಳು ಉರಿತಾ ಇದೆ. ಓಕೆ. ಉರಿತಾ ಇದೆಯಾ? ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ ಅದ್ರ ಬಗ್ಗೆ? ಸರ್, ಅಲ್ಲಿಯ ವಿಲೇಜ್ ಅಲ್ಲಿ ಅಥವಾ ಯಾವ ಗ್ರಾಮದಲ್ಲಿ ಆ ರೀತಿ ಇಂಥ ಗ್ರಾಮ ಅಂತಾನೆ ಅಲ್ಲ ಮೇಡಮ್, ಮಾಡ್ತಾರೆ? ನಾನು ಹೇಳ್ತಾ ಇದ್ದೀನಲ್ಲ, ಇಂಥ ಗ್ರಾಮನೇ ಅಲ್ಲ, ಪ್ರತಿ ಗ್ರಾಮದಲ್ಲೂ ಉರಿತಾ ಇದೆ. ಇದ್ರ ಬಗ್ಗೆ 4-5 ವರದಿಗಳನ್ನು ಸಹ ಮಾಡಿದ್ದೀವಿ. ಓಕೆ. ಆಮೇಲೆ ನಿಮಗೆ ಬಾಗೇಪಲ್ಲಿಲಿ ರಾತ್ರಿ ಹೊತ್ತು ಉರಿಬೇಕಾದಂಥ ದೀಪಗಳು ಉರಿತಾ ಇಲ್ಲ, ಮೇನ್ ರೋಡಲ್ಲೇ ದೀಪಗಳು ಉರಿತಾ ಇಲ್ಲ. ಅದ್ರ ಬಗ್ಗೆನೂ ಮೊನ್ನೆ ವರದಿ ಮಾಡಿದ್ದೀವಿ. ಪ್ರತಿ ಗ್ರಾಮದಲ್ಲೂ ಮಾಡಿದ್ದೀವಿ, ಪ್ರತಿ ಜಿಲ್ಲೆದೂ ಮಾಡಿದ್ದೀವಿ. ಯಾವ ಗ್ರಾಮದಲ್ಲೂ ಇವತ್ತಿನವರೆಗೂ ಒಂದು ಬದಲಾವಣೆ ಬಂದಿಲ್ಲ. ಹಗಲು ದೀಪಗಳು ಉರಿಯೋದ್ರಿಂದ ಇದಕ್ಕೆ ಸರ್ಕಾರಕ್ಕಾಗಲಿ ಸಾರ್ವಜನಿಕರಿಗಾಗಲಿ ಅಥವಾ ಪಂಚಾಯತಿಗಾಗಲಿ ಯಾರಿಗೂ ಒಂದು ಪೈಸಾ ಲಾಭ ಇಲ್ಲ. ಪ್ಯೂರ್ಲಿ ಏನಾಗುತ್ತೆ, ಸಾರ್ವಜನಿಕನ ತೆರಿಗೆ ಹಣಕ್ಕೆ ದೋಖಾ ಬರುತ್ತೆ. ಯಾಕೆ ಇದನ್ನ ಇಷ್ಟು ದಿನಗಳಾದರೂ ಕಳೆದ 10-12 ವರ್ಷಗಳಿಂದ ನಿರಂತರವಾಗಿ ಉರಿತಾ ಇದೆ. ಒಂದು ಕಡೆ ಎಸ್ಕಾಂಗಳಿಗೆ ನಷ್ಟ, ಯಾಕಂದ್ರೆ ನಿಮ್ಮಲ್ಲಿ ಯಾವುದು ಮೀಟರ್ಗಳ ಅಳವಡಿಕೆ ಆಗಿಲ್ಲ. ಇನ್ನೊಂದು ಕಡೆ ನಿತ್ಯ ದೀಪಗಳು ಉರಿಯೋದ್ರಿಂದ ಲೈಟ್ಗಳು ಆಗಾಗ ಹೋಗ್ತಾ ಇರುತ್ತೆ. ಇನ್ನೊಂದು ಕಡೆ ಆ ನಷ್ಟ ಆಗುತ್ತಾ ಇಲ್ಲ ಮೇಡಮ್? ನಷ್ಟ ಆಗುತ್ತೆ ಸರ್. ನಾ ಹೇಳ್ತೀನಿ ನೋಡಿ, ನಮ್ಮ ಹೆಲ್ಪ್ ಲೈನ್ ಅಲ್ಲಿ ಈಗ ಗ್ರಾಮೀಣ ಭಾಗದಲ್ಲಿ ಬೀದಿ ದೀಪಗಳು ಉರಿತಾ ಇರಲಿ ಅಥವಾ ಅಲ್ಲಿ ಏನು ವರ್ಕ್ ಆಗ್ತಿಲ್ಲ, ಹೊಸದಾಗಿ ಬಲ್ಪ್ ಅಳವಡಿಕೆ ಮಾಡಬೇಕು, ಈ ವಿಚಾರವಾಗಿ ಅವ್ರು ಕಾಲ್ ಮಾಡಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡು ಸಂಬಂಧಪಟ್ಟ ಅಧಿಕಾರಿಗೆ ತಿಳಿಸ್ಕೊಡ್ತೀವಿ. ಓಕೆ. ಓವರ್ ಆಲ್ ಆಗಿ ಇಡೀ ಕರ್ನಾಟಕದಲ್ಲಿ ಎಷ್ಟು ಈ ಕಡೆ ಬೀದಿ ದೀಪಗಳು ಉರಿತಾ ಇದೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇರೋದಿಲ್ಲ ಸರ್. ಅಲ್ಲಿ ಜನ ಕಾಲ್ ಮಾಡಿ ತಿಳಿಸಿದಾಗ ಅಷ್ಟೇ ನಾವು ಸಮಸ್ಯೆಗಳನ್ನ ಸಂಬಂಧಪಟ್ಟ ಅಧಿಕಾರಿಗೆ ಕಂಪ್ಲೇಂಟ್ ಮುಖಾಂತರ ತಿಳಿಸೋದಿರುತ್ತೆ. ಮೇಡಮ್, ನಾನೇನು ಹೇಳ್ತೀನಿ, ಪ್ರತಿದಿನ ಪಂಚಾಯತಿಗೆ ಬರುವಂತ PDOಗೆ ಇದ್ರ ಜ್ಞಾನ ಇರಬೇಕಾಗಿತ್ತು. ಖಂಡಿತನಾ ಮೇಡಮ್? ಈ ರೀತಿ ಆಗಿದೆ ಅಂತ ಹೇಳಿದ್ರೆ ಅಲ್ಲ ಮೇಡಮ್, ನಾನು ಹೆಲ್ಪ್ ಲೈನಿಗೆ ಫೋನ್ ಮಾಡಿದ್ದೀನಿ, ಹಂಗಾಗಿ ನೀವು ಉತ್ತರ ಕೊಡ್ತಾ ಇದ್ದೀರಾ ಸರಿ. ನಾನು ನೇರವಾಗಿ PDOಗಳಿಗೆ ಹೇಳಿದ್ದೀನಿ, ಸಾರ್ ಹಿಂಗಾಗ್ತಾ ಇದೆ, ಇದಕ್ಕೊಂದು ಆಲ್ಟರ್ನೇಟ್ ಸೋರ್ಸ್ ಮಾಡಿಸಿ, ಇದಕ್ಕೆ ಆನ್ ಆ್ಯಂಡ್ ಆಫ್ ಸ್ವಿಚ್ ಮಾಡಿಸಿ, ಒಂದು DP ಮಾಡಿಸಿ ಅಂದರೆ ಇವರು ಎಸ್ಕಾಮ್ಗಳ ಮೇಲೆ ಹೇಳ್ತಾರೆ. ನಾವು ಅವ್ರಿಗೆ ಹೇಳಿದ್ದೀವಿ, ಅವ್ರು ನಮ್ಗೆ ಲೈನ್ ಹೇಳ್ಕೊಟ್ಟಿಲ್ಲ. ಇವಾಗ ನಿಮ್ಮ ಪಂಚಾಯತಿಯಿಂದ ಎಸ್ಕಾಮ್ಗಳ ಮೇಲೆ ಕಂಪ್ಲೇಂಟು, ಎಸ್ಕಾಮ್ಗಳಿಂದ ಪಂಚಾಯತಿ ಕಂಪ್ಲೇಂಟು. ಇಲ್ಲಿ ದೋಖಾ ಆಗ್ತಿರೋದು ಸಾರ್ವಜನಿಕನ ತೆರಿಗೆ ದುಡ್ಡಿಗೆ ಅಂತ ನನ್ನ ವಾದ. ಓಕೆ, ಹೇಳಿ ಸರ್, ಎಲ್ಲಿ ಆ ರೀತಿ ಆಗಿದೆ ಹೇಳಿ. ಮೇಡಮ್, ಎಲ್ಲಿ ಅಂತಲ್ಲ, ಖಂಡಿತ. ತಮ್ಮ ಹೆಸರೇನು ಮೇಡಮ್? ಹೆಸರು ಹೇಳೋ ಆಗಿಲ್ಲ ಸರ್. ಹೆಸರು ಹೇಳಂಗಿಲ್ಲ. ಓಕೆ ಮೇಡಮ್, ಸರಿ ಮೇಡಮ್, ಆಯ್ತು, ಹೆಸರು ಹೇಳಬೇಡಿ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಅಲ್ಲಿ ಅಂತಲ್ಲ, ಪ್ರತಿ ಗ್ರಾಮದಲ್ಲೂ ಇದೆ ಅಂತ. ಎಲ್ಲ ಕಡೆನೂ ಇದೆ. ಅಲ್ಲಿ ಯಾರು PDOಗೂ ನಿಮ್ಮ ಕಡೆಯಿಂದ ಇನ್ಫಾರ್ಮ್ ಮಾಡಿದ್ರು ಅದು ಅಟೆಂಡ್ ಆಗಿಲ್ಲ, ಇಶ್ಯೂ ಅದೇ ರೀತಿನೇ ಇದೆ ಅಂತ ಹೇಳ್ತಿದ್ದೀರಿ. ಖಂಡಿತ. ಆ ರೀತಿ ನಿಮ್ಮದು ಪೂರ್ತಿಯಾಗಿ ಕಂಪ್ಲೇಂಟ್ಸ್ ಇತ್ತು ಅಂತ ಹೇಳಿದ್ರೆ ತಾಲೂಕ್ ಪಂಚಾಯತಿಯಲ್ಲೇ ಲೆಟರ್ ಮುಖಾಂತರನೇ ಕಂಪ್ಲೇಂಟ್ ಮಾಡಿ ಸರ್. ಒಟ್ಟಲ್ಲಿ ನಿಮ್ಮ ಅಧಿಕಾರಿಗಳಿಗೆ ಜ್ಞಾನ ಇಲ್ಲ, ನಿಮ್ಮ ಅಧಿಕಾರಿಗಳಿಗೆ ಜವಾಬ್ದಾರಿ ಇಲ್ಲ. ನಾವು ಲೆಟ್ರ್ಗಳು ಕೊಡಬೇಕು, ಕಣ್ಣಿಗೆ ಕಾಣಿಸುವ ದೀಪಗಳನ್ನ ಆರಿಸಿ ಅಂದರೆ ಲೆಟ್ರ್ ಕೊಡಿ ಅನ್ನೋದು ಎಷ್ಟು ಸಮಂಜಸ ಅಂತ ನೀವೇ ತಿಳ್ಕೊಳ್ಳಿ ಮೇಡಮ್. ನಾನು ಇದ್ರ ಮೇಲೆ ಏನು ಹೇಳಲ್ಲ. ಒಂದು ಗ್ರಾಮದ್ದು, ಒಂದು ಪಂಚಾಯತಿದು ನಾನು ಹೇಳ್ತಾ ಇಲ್ಲ, ಇಡೀ ಕರ್ನಾಟಕದ ಸಮಸ್ಯೆನ ನಾನು ಹೇಳ್ತಾ ಇದ್ದೀನಿ ಇವತ್ತು. ಸರ್, ನಾನು ಬಾಗೇಪಲ್ಲಿ ಅನ್ನೋ ಒಂದು ಏನ್ ವರ್ಕ್ ಇರುತ್ತೆ ಅಂತ ನಾನು ನಿಮಗೆ ತಿಳಿಸ್ತೇನೆ. ಮೊದಲೇ ಅರ್ಥ ಆಯ್ತು ದಯವಿಟ್ಟು ಮೇಡಮ್. ಇವಾಗ ನಾನೇನು ಹೇಳ್ತಾ ಇದ್ದೀನಿ, ಪರ್ಟಿಕ್ಯುಲರ್ ಆಗಿ ಒಂದೇ ಜಿಲ್ಲೆಗಳು ಒಂದೇ ಗ್ರಾಮಗಳಲ್ಲಿ ಆ ರೀತಿ ಇದೆ ಅಂತ ಹೇಳಿದ್ರೆ ಬಾಗೇಪಲ್ಲಿ ತಾಲೂಕ್ ಪೂರ್ತಿಯಾಗಿ ತಗೊಳ್ಳೋದಕ್ಕಾಗಿಲ್ಲ. ಬಾಗೇಪಲ್ಲಿ ಪೂರ್ತಿ ಒಂದು ನಿಮಿಷ ಮೇಡಮ್, ದಯವಿಟ್ಟು ಕೇಳಿಸ್ಕೊಳ್ಳಿ. ಬಾಗೇಪಲ್ಲಿಯ ಮೇನ್ ಸಿಟಿ ಬಸ್ ಸ್ಟಾಪು, ಪೊಲೀಸ್ ಸ್ಟೇಷನ್ ಎದುರುಗಡೆ ನಿಮಗೆ ಬಾಗೇಪಲ್ಲಿ ರಿಂಗ್ ರೋಡ್ ಇಂದ, ಇದು ಹೈವೇ ಇಂದ ಹಿಡ್ಕೊಂಡು ಬೆಂಗಳೂರು ಹೈದರಾಬಾದ್ ಹೈವೇ ತಾಲೂಕ್ ಅಲ್ವಾ? ಹೌದು ಮೇಡಮ್. ಓಕೆ ಸರ್, ನಮ್ಮದು ಗ್ರಾಮ ಪಂಚಾಯತಿ ಅಂಡರ್ ಅಷ್ಟೇ ಬರುತ್ತೆ, ತಾಲೂಕ್ ಮಟ್ಟದಲ್ಲಿ ನಮಗೆ ಬರಲ್ಲ. ಮುನ್ಸಿಪಲ್ ಕಾರ್ಪೊರೇಷನ್ ನಿಮ್ಗೆ ಬರಲ್ಲ? ಇಲ್ಲ, ಗ್ರಾಮ ಪಂಚಾಯತಿ ಅಷ್ಟೇ ಬರುತ್ತೆ. ಓಕೆ ಮೇಡಮ್, ಸರಿ ಮೇಡಮ್. ಇವಾಗ ಸರಿ, ಓಕೆ ಸರ್. ನಿಮ್ಮ ಹೆಸರು ಬಾಳೆಗಾರ್ ಅಂದ್ರಲ್ವಾ? ಬಾಳೆಗಾರ್ ಅಂತ ಮೇಡಮ್. ನಿಮ್ಮ ಯೂಟ್ಯೂಬ್ ಚಾನಲಿಂದ ಮಾತಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ತುಂಬ ವರದಿಗಳು ಮಾಡಿದ್ದೀವಿ. ಇವತ್ತು ಒಂದು ಬಳ್ಳಾರಿ ದರೋಜಿ ಎನ್ನುವ ಒಂದು ಗ್ರಾಮ ಪಂಚಾಯತಿದು ವರದಿ ಮಾಡಿದ್ದೀವಿ.
ಓಕೆ. ಬಳ್ಳಾರಿ ಜಿಲ್ಲೆಯ ದರೋಜಿ ಅಂತ. ನೀವು ಅದನ್ನು ಬೇಕಾದ್ರೆ ತಗೋಬೋದು ಮೇಡಮ್ ಕಂಪ್ಲೇಂಟ್. ಬಳ್ಳಾರಿ ಡಿಸ್ಟಿಕ್ ದರೋಜಿ ಗ್ರಾಮ ಪಂಚಾಯತಿನ? ಹೌದು ಮೇಡಮ್. ಗ್ರಾಮ ಕೂಡ ಅದೇನಾ? ಹೌದು ಮೇಡಮ್. ಇಡೀ ಆ ಗ್ರಾಮ ಪಂಚಾಯತಿಲಿ 4 ಹಳ್ಳಿಗಳು ಬರುತ್ತೆ. ದರೋಜಿ, ದೊಡ್ಡ ದರೋಜಿ, ಇನ್ನೊಂದೆರಡು ಯಾವುದು ಬರುತ್ತೆ, ಮಹಾದೇವಪುರನ ಮಹಾಪುರನೋ ಏನೋ ಬರುತ್ತೆ. ಆ 2 ಗ್ರಾಮಗಳಲ್ಲೂ ಒಟ್ಟು 4 ಗ್ರಾಮಗಳಲ್ಲೂ ನಿತ್ಯ ದೀಪಗಳು ಬೆಳಗಿನ ಹೊತ್ತು ಉರಿಯುತ್ತೆ, ರಾತ್ರಿ ಹೊತ್ತು ಉರಿಯುತ್ತೆ. ಓಕೆ, ಸರಿ ಸರ್, ಆಯಿತು. ನೀವು ಹೇಳಿದಾಗೆ ಪಿಲ್ಲಹಳ್ಳಿದು ಒಂದು, ದರೋಜಿಯಲ್ಲಿ ಒಂದು, 2 ಕಂಪ್ಲೇಂಟು ರಿಜಿಸ್ಟರ್ ಮಾಡ್ಕೊಂಡಿರ್ತೀವಿ. ಬೀದಿ ದೀಪಗಳು ಉರಿತಾ ಇದೆ, ಆನ್ ಆಫ್ ಆಗೋದಿಲ್ಲ, ಆನ್ ಆಫ್ ಸಿಸ್ಟಮ್ ಇಲ್ಲ ಅಂತ ಹೇಳಿ ಸಂಬಂಧಪಟ್ಟ ಅಧಿಕಾರಿಗೆ ನಮ್ಮ ಕಡೆಯಿಂದ ಇನ್ಫಾರ್ಮ್ ಆಗುತ್ತೆ ಸರ್. ಒಂದು, ನೀವು IPGRS ಅಂತ ಗೂಗಲ್ ಮಾಡಿ ಸರ್ಚ್ ಮಾಡಿದ್ರೆ ನಿಮ್ಗೆ ಅಲ್ಲೊಂದು ಪೋರ್ಟಲ್, IPGRS ಕರ್ನಾಟಕ ಸರ್ಕಾರ ಅಂತ ಹೇಳಿ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಅಲ್ಲಿ ನೀವು ಲಾಗಿನ್ ಮಾಡಿಬಿಟ್ಟು ನಾಗರಿಕ ಅಂತ ಶೋ ಆಗುತ್ತೆ. ಲಾಗಿನ್ ಹೋಗಿ ಮೊಬೈಲ್ ಸಂಖ್ಯೆ OTP ಹಾಕಿದ್ರೆ ಓನ್ ಆಗಿ ನೀವು ಕೂಡ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಬಹುದು. ಬೀದಿ ದೀಪಗಳದ್ದು ಏನು ಇಶ್ಯೂ ಇದೆ ಹೇಳ್ತಿದ್ದೀರಾ, ಅದನ್ನ ಆನ್ಲೈನ್ ಮುಖಾಂತರ ನೀವು ಕಂಪ್ಲೇಂಟ್ ಹಾಕಬಹುದು. ಒಂದ್ಸಲಿ ಪೋರ್ಟಲ್ ಅಲ್ಲಿ ಹೋಗಿ ನೋಡಿ ಚೆಕ್ ಮಾಡಿ. ನೀವು ಹೇಳಿದಾಗೆ ನಾನು ದರೋಜಿದ್ ಒಂದು, ಪಿಲ್ಲಹಳ್ಳಿದ್ ಒಂದು 2 ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡಿರ್ತೀನಿ ನಿಮ್ಮ ನಂಬರ್. ಮೇಡಮ್, ಇವಾಗ ನೈರ್ಮಲ್ಯದ ಬಗ್ಗೆ ನಿಮ್ಮಲ್ಲಿ ಏನು ಸ್ಟೆಪ್ಸ್ ಇದೆ ಇವಾಗ ಸದ್ಯಕ್ಕೆ? ಪ್ರತಿ ಗ್ರಾಮದಲ್ಲೂ ಕಸದ ಸಮಸ್ಯೆ ಎದ್ದು ಕಾಣಿಸ್ತಾ ಇದೆ. ಪ್ರತಿ ರಸ್ತೆಯಲ್ಲೂ ಪ್ಲಾಸ್ಟಿಕ್ ಕವರ್ಗಳು ಬಿದ್ದಿರುತ್ತೆ, ಕಸ ಬಿದ್ದಿರುತ್ತೆ, ಅದನ್ನ ಎತ್ತಲ್ಲ. ಪ್ರತಿ ಗ್ರಾಮದ್ದು ಹೇಳ್ತಾ ಇದ್ದೀನಿ ಮೇಡಮ್, ನಾನು ಪರ್ಟಿಕ್ಯುಲರ್ ಗ್ರಾಮ ಅಂತ ಹೇಳ್ತಿಲ್ಲ. ಓಕೆ ಓಕೆ, ಅದೇ ಸರ್ ನಾನು ಹೇಳಿದಾಗೆ ಅಲ್ಲಿ ಜನರು ಅಥವಾ ಬೇರೆ ಎಲ್ಲಿಂದನಾದರೂ ಸರಿ ಈ ಗ್ರಾಮದಲ್ಲಿ ಈ ಇಶ್ಯೂ ಇದೆ ಅಂತ ಹೇಳಿ ಕಾಲ್ ಮಾಡಿದ್ರೆ ಕಂಪ್ಲೇಂಟ್ ತಗೊಂಡು ಇನ್ಫಾರ್ಮ್ ಮಾಡೋದಿರುತ್ತೆ. ನನ್ನ ಪ್ರಶ್ನೆ ಏನಂದ್ರೆ ಮೇಡಮ್, ನಿಮ್ಮ ಇಲಾಖೆಯಿಂದ ಏನು ಸ್ಟೆಪ್ಸ್ ಇದೆ ಅಂತ. ನಮ್ಮ ಹೆಲ್ಪ್ ಲೈನ್ ಏನು ವರ್ಕ್ ಅಂತ ಹೇಳಿದ್ನಲ್ಲ ಸರ್. ಓಕೆ ಮೇಡಮ್, ನೀವು ಅಷ್ಟು ಮಾತ್ರ ಕಂಪ್ಲೇಂಟ್ ತಗೊಂಡ್ರೆ PDOಗೆ ಇನ್ಫಾರ್ಮ್ ಆಗುತ್ತೆ. PDO ಏನಾದರೂ ಅಟೆಂಡ್ ಮಾಡ್ಕೊಳ್ಳಿಲ್ಲ ಅಂದ್ರೆ EO ಸರ್ಗೆ ಹೋಗುತ್ತೆ. ಅವ್ರ ಕಡೆಯಿಂದ ಅಟೆಂಡ್ ಆಗಲಿ ಅಂದ್ರೆ CO ಸರ್ ಕಡೆಯಿಂದ ಅಟೆಂಡ್ ಮಾಡಿಸ್ಕೊಡ್ತಾರೆ. ಅಂದ್ರೆ ಕಂಪ್ಲೇಂಟ್ ಅವ್ರ ಕಡೆ ಹೋಗುತ್ತೆ, ಏನು ಇಶ್ಯೂ ಇದೆ ಅದನ್ನ ಅಟೆಂಡ್ ಮಾಡ್ಕೊಡ್ಬೇಕಾಗುತ್ತೆ. ಅಲ್ಲಿ ಆಯಾ ಸರ್ಕಾರಿ ಅಧಿಕಾರಿ ಅವ್ರವ್ರ ಕೆಲಸ ಅವ್ರವ್ರ ಜವಾಬ್ದಾರಿ ಮಾಡ್ತಾ ಇಲ್ಲ, ಎಲ್ಲವೂ ಸಾರ್ವಜನಿಕರು ಹೇಳಿ ಅವ್ರ ಕಣ್ಣು ತೆರೆಸಿದ ಮೇಲೆನೆ ಅವ್ರ ಕೆಲಸ ಮಾಡೋದು. ಇದೆ ಅಲ್ವಾ ಮೇಡಮ್ ನೀವು ಹೇಳ್ತಾ ಇರೋದು? ಓಕೆ ಮೇಡಮ್, ಥ್ಯಾಂಕ್ ಯು. ಮಾತಾಡಿ. ಇರಲಿ ಮೇಡಮ್, ಇರಲಿ ನೀವು ಏನು ಹೇಳಿದ್ದೀರ ಅಂತ ನನಗೆ ಅರ್ಥ ಆಯಿತು. ನಾನು ಏನು ಹೇಳಿದೆ ಅಂತ ನಿಮಗೂ ಅರ್ಥ ಇದೆಯಲ್ಲ, ಅಷ್ಟು ಸಾಕು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮಾತಾಡಿದ್ದೀವಿ. ಥ್ಯಾಂಕ್ ಯು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.